ಧರ್ಮಸ್ಥಳ ಶೋಧ 13ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದೇನು 20 ಅಡಿ ಆಳ 30 ಅಡಿ ಉದ್ದ ಆಗಿದ್ರೂ ಕೂಡ ಸಿಕ್ಕಿದ್ದು ಬರೀ ಮಣ್ಣು. ಮಣ್ಣಿನ ಜೊತೆ ಸಿಕ್ಕಿದ್ದು ನೀರು ಮತ್ತು ಪ್ಲಾಸ್ಟಿಕ್ ಕಸ. ಧರ್ಮಸ್ಥಳ ಶೋಧ. ಆ ಶೋಧಕ್ಕೆ ಸಂಬಂಧಪಟ್ಟ ಹಾಗೆ 20 ಅಡಿ ಆಳ 30 ಅಡಿ ಉದ್ದ ಆಗಿದ್ದರೂ ಕೂಡ ಸಿಕ್ಕಿದ್ದು ಬರೀ ಮಣ್ಣಿನ ಜೊತೆ ಸಿಕ್ಕಿದ್ದು ನೀರು ಮತ್ತು ಒಂದಷ್ಟು ಕಸ. ಹಾಗಿದ್ರೆ SIT ತನಿಖಾ ತಂಡ ಗುಡ್ಡೆ ಅಗಿದದ್ದು ಏಕೆ? ರಾಡಾರ್ ಕಣ್ಣಿಗೂ ಬೀಳಲಿಲ್ವಾ ಅಸ್ಥಿ ಪಂಜರಗಳ ಸುಳಿವು? ಹಾಗಾದ್ರೆ 2 ಹಿಟಾಚಿ ಬಳಸಿ ಭೂಮಿ ಆಗಿದ್ದದ್ದು ಏಕೆ ಎನ್ನುವಂತಹದ್ದು. ಮೊದಲ ಬಾರಿಗೆ ಡ್ರೋನ್ GPR ಬಳಸಿದ್ರು ಶೂನ್ಯ. ಬಹುನಿರೀಕ್ಷಿತ 13ನೇ ಬಹುನಿರೀಕ್ಷಿತ. ಹಾಗಿದ್ರೆ ಮತ್ತಷ್ಟು ದೂರುದಾರ ಇಷ್ಟು ದಿನ ಬುರುಡೆ ಬಿಟ್ಟಿದ್ದ, ಮತ್ತಷ್ಟು ಜಾಗ ಅಗೇರಿ ಅಂತಿದ್ದಾರೆ ದೂರುದಾರ. ಹಾಗಾದ್ರೆ ನಿಜಕ್ಕೂ ಕೂಡ ಅಲ್ಲಿ ಸಿಗುವಂತಹದ್ದೇನೂ ಇಲ್ವಾ? ಗುಂಡಿ ಅಗೆಯುವ ಕೆಲಸ ಅಂತ್ಯ ಮಾಡುತ್ತಾ SIT ತಂಡ. ಧರ್ಮಸ್ಥಳ ಶೋಧ 13ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದೇನು? ನಿಜಕ್ಕೂ ಕೂಡ ಅತ್ಯಂತ ಕುತೂಹಲವನ್ನು ಕೆರಳಿಸಿತ್ತು ನಿನ್ನೆಯ ಕಾರ್ಯಾಚರಣೆ. 20 ಅಡಿ ಆಳ 2 JCB, ಮಣ್ಣಿನ ಜೊತೆ ಸಿಕ್ಕಿದ್ದು ಬರೀ ನೀರು ಮತ್ತು ಪ್ಲಾಸ್ಟಿಕ್ ಕಸ. ಸೊ ಹಾಗಾದ್ರೆ ಇಷ್ಟು ಅಡಿ ಆಳ ಅಗೆದರೂ ಕೂಡ ಏನು ಸಿಗದೇ ಇದ್ದಾಗ ಸಾಕ್ಷಿದಾರ ಹೇಳಿದ್ದು ಸುಳ್ಳಾಗುತ್ತಲ್ವಾ? ಹಾಗಾದ್ರೆ ತನಿಖೆಯನ್ನು ನಿಲ್ಲಿಸುತ್ತಾ SIT ತಂಡ. ನೆನೆ ನಿಜಕ್ಕೂ ಕೂಡ ಎಲ್ಲರ ಚಿತ್ತ ನೆಟ್ಟಿದ್ದು ಧರ್ಮಸ್ಥಳ ಪ್ರಕರಣದಲ್ಲಿ. ಆ ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲರ ಚಿತ್ತವನ್ನು ಕೂಡ ಧರ್ಮಸ್ಥಳ ಅವತ್ತು ನಿನ್ನೆ ದಿನ ಆಕರ್ಷಣೆ ಮಾಡಿಕೊಂಡಿತ್ತು. ಆದರೆ ಏನೇನೂ ಸಿಗಲಿಲ್ಲ. GPR ಮುಖಾಂತರವಾಗಿ ಪ್ರಥಮ ಪ್ರಯೋಗ ನಿನ್ನೆಯ ದಿನ 2 JCB ಅಗೆದ್ರು ಆದರೂ ಕೂಡ ಅಸ್ಥಿ ಪಂಜರದ ಪತ್ತೆ ಇಲ್ಲ. ಹಾಗಿದ್ರೆ SIT ತನಿಖಾ ತಂಡ ಗುಡ್ಡೆ ಹಾಕಿದ್ದೇನು? ರಾಡಾರ್ ಕಣ್ಣಿಗೂ ಬೀಳಲಿಲ್ವಾ ಅಸ್ಥಿ ಪಂಜರಗಳ ಸುಳಿವು? ಹಾಗಿದ್ರೆ 2 ಹಿಟಾಚಿ ಬಳಸಿ ಭೂಮಿ ಅಗೆದದ್ದು ಯಾಕೆ? ಮೊದಲ ಬಾರಿಗೆ ಡ್ರೋನ್ GPR ಬಳಸಿದ್ರು ಶೂನ್ಯ. ಬಹುನಿರೀಕ್ಷಿತ 13ನೇ ಪಾಯಿಂಟ್ನಲ್ಲೂ ಕೂಡ ಬುರುಡೆ ಸಿಗಲಿಲ್ವಾ? ಹಾಗಿದ್ರೆ ಮತ್ತಷ್ಟು ದೂರುದಾರ ಇಷ್ಟು ದಿನ ಬಿಟ್ಟಿದ್ದು ಬುರುಡೆನಾ? ಮತ್ತಷ್ಟು ಜಾಗ ಅಗೇರಿ ಅಂತಿದ್ದಾರ ದೂರುದಾರ? ಗುಂಡಿ ಅಗೆಯುವಂತಹ ಕೆಲಸ ಅಂತ್ಯ ಮಾಡುತ್ತಾ SIT ಟೀಮ್. ನೋಡಿ, ಧರ್ಮಸ್ಥಳ ಪ್ರಕರಣ ಸಾಕ್ಷಿದಾರ ಹೇಳಿಕೆ ಕೊಟ್ಟಂತೆ, ಸಾಕ್ಷಿದಾರ ಮನವಿ ಮಾಡಿಕೊಂಡಂತೆ ಎಲ್ಲದಕ್ಕೂ ಅಸ್ತು ಅಂತ ಹೇಳಿದೆ SIT ತಂಡ. ಸಾಕ್ಷಿದಾರನ ಮನವಿಯನ್ನು ಸ್ವೀಕರಿಸಿಕೊಂಡು ಆತ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇದೆ SIT ತಂಡ. JCB ಬೇಕು ಅಂತ ಹೇಳಿದ್ರು, JCBಯನ್ನು ಕೂಡ ಕರೆಸಿ ಆಯಿತು. 3 ಅಡಿ ಅಲ್ಲ 10-15 ಅಡಿ ತೋಳಿದ್ರು ಕೂಡ ಏನೇನು ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಸಾಕ್ಷಿದಾರ ತಪ್ಪು ಮಾಹಿತಿ ಕೊಟ್ಟನ, ಸಾಕ್ಷಿದಾರ ಸುಖಾಸುಮನೆ ಈ ಥರದೊಂದು ಆರೋಪ ಮಾಡಿದ್ನ, ಸಾಕ್ಷಿದಾರನ ಉದ್ದೇಶ ಏನು? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಇದರರ್ಥ ಇಲ್ಲಿಗೆ ಶೋಧ ನಿಲ್ಲುತ್ತೆ ಅಂತಲ್ಲ, ಶೋಧ ಮುಂದುವರಿಯುತ್ತೆ. ಮಳೆ ಬಂದರೂ ಕೂಡ ಮುಂದುವರಿಯುತ್ತೆ. ಶೋಧಕ್ಕೆ ಯಾವ ಅಡೆತಡೆಗಳು ಕೂಡ ಅಥವಾ ಶೋಧ ಮೊಟಕು ಮಾಡುವಂಥ ಯಾವ ನಿರ್ಧಾರಗಳು ಕೂಡ ಈವರೆಗೂ ಆಗಿಲ್ಲ. ಸೊ ಶೋಧ ಕಾರ್ಯ ಮುಂದುವರಿತಾ ಇದೆ. JCBಯ ಘರ್ಜನೆ ಇವತ್ತು ಕೂಡ ನಡೆಯುತ್ತೆ. ಶೋಧ ಕಾರ್ಯ ಇವತ್ತು ಕಂಟಿನ್ಯೂ ಆಗುತ್ತೆ. ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸಾಕ್ಷಿದಾರ. ಹಾಗಾದರೆ ಸಾಕ್ಷಿದಾರನ ಆತ್ಮವಿಶ್ವಾಸದಂತೆ ಸಿಗುವ ಅಸ್ಥಿ ಪಂಜರ ಯಾರದ್ದು? ಸಾಕ್ಷಿದಾರ ಹೇಳುವಂತೆ ರಾಶಿ ಹೆಣಗಳ ಅಸ್ಥಿ ಪಂಜರಗಳು ಸಿಗುತ್ತೆ. ಹಾಗಾದರೆ ಸಿಗೋದು ಯಾವಾಗ? ಈಗಾಗಲೇ ಅಗೆತ ಪ್ರಾರಂಭ ಆಗಿದೆ. 13 ಪೆಂಡಿಂಗನ್ನು ಇಟ್ಟು 16ರವರೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡಿದರು. ಪೆಂಡಿಂಗ್ ಇಟ್ಟಿದ್ದ 13ನೇ ಸಮಾಧಿಯನ್ನು ಕೂಡ ಅಗೆಯಲಾಯಿತು. ಆದರೆ ಸಿಕ್ಕಿದ್ದೇನು? ಬರೀ ರಾಶಿ ಮಣ್ಣು, ಒಂದಷ್ಟು ಜಲ್ಲಿ ಕಲ್ಲುಗಳನ್ನು ಹೊರತುಪಡಿಸಿದ್ರೆ ಅಸ್ಥಿ ಪಂಜರದ ಸುಳಿವೇ ಇಲ್ಲ. ಸೊ ಮಣ್ಣಿನ ಜೊತೆ ಒಂದಷ್ಟು ನೀರು ಜೊತೆಗೆ ಕಸ, ಪ್ಲಾಸ್ಟಿಕ್ಗಳು ಸಿಕ್ಕಿದ್ದಾವೆ. ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆಗ್ತಾ ಇರೋದೇನು? ಧರ್ಮಸ್ಥಳ SIT ತಂಡಕ್ಕೆ ಕಾನ್ಫಿಡೆನ್ಸ್ ಸಿಗ್ತಾ ಇಲ್ವಾ? ಅಸ್ಥಿ ಪಂಜರಗಳು ಸಿಗದೆ ಹೋದಾಗ ಆ ಪ್ರಕರಣದ ಪ್ರಾಮುಖ್ಯತೆ ಕ್ಷೀಣಿಸುತ್ತಾ, ಆ ಪ್ರಕರಣದ ಪ್ರಾಮುಖ್ಯತೆ ಕಡಿಮೆಯಾಗುತ್ತಾ? ಬಹುನಿರೀಕ್ಷಿತ 13ನೇ ಪಾಯಿಂಟ್ನಲ್ಲೂ ಕೂಡ ಬುರುಡೆ ಸಿಗ್ತಾ ಇಲ್ಲ. ಹಾಗಾದರೆ ಸಿಗೋದು ಯಾವಾಗ? ಸಾಕ್ಷಿದಾರ ಹೇಳ್ತಾ ಇದ್ದಾನೆ, ನಾನು ತೋರಿಸಿದ ಜಾಗಕ್ಕೆ ಪ್ರಾಮುಖ್ಯತೆ ಇದೆ. ಆ ಜಾಗದಲ್ಲಿ ನೀವು ಸರಿಯಾದ ಆಳವಾದಂತಹ ಏನು ಅಗೆತವನ್ನು ಶುರು ಮಾಡಿದ್ರೆ ನಿಜಕ್ಕೂ ಅಸ್ಥಿಪಂಜರಗಳು ಸಿಗ್ತಾವೆ.
ಈಗಾಗಲೇ ಈ ಭೂಮಿ ಅಭಿವೃದ್ಧಿಗೆ ಒಳಪಟ್ಟಿದೆ. ಆ ಭೂಮಿಯ ಮೇಲೆ ಸಾಕಷ್ಟು ಭೂಕುಸಿತ ಉಂಟಾಗಿ ಅಥವಾ ಗುಡ್ಡ ಕುಸಿತ ಉಂಟಾಗಿ ಮಣ್ಣು ಸೇರಿರೋದ್ರಿಂದಾಗಿ ಒಂದಷ್ಟು ಹೆಚ್ಚಿನ ಆಳವನ್ನು ಅಗಿಬೇಕಾಗಿ ಬರುತ್ತೆ. ಅದು ಇದು ಅಂಥೇಳಿ SIT ತಂಡಕ್ಕೆ ಹೇಳಿದ್ದ. ಅದರಂತೆ ನಿನ್ನೆ ದಿನ ಕಾರ್ಯಾಚರಣೆ ಪ್ರಾರಂಭ ಆಯಿತು. 10-15 ಅಡಿ ಆಳಕ್ಕೆ ಅಗದ್ರೂ ಕೂಡ ಏನೇನೂ ಸಿಗಲಿಲ್ಲ. ಅಸ್ಥಿಪಂಜರವೂ ಇಲ್ಲ, ಮೂಳೆಯೂ ಇಲ್ಲ, ಕೈಕಾಲುಗಳೂ ಇಲ್ಲ, ಏನೇನೂ ಇಲ್ಲ. ಹಾಗಾದರೆ ಯಾವಾಗ ಸಿಗೋದು? ಅಸ್ಥಿಪಂಜರ ಸಿಗೋವರೆಗೂ ಕೂಡ ಕಾರ್ಯಾಚರಣೆ ನಿಲ್ಲೋದಿಲ್ವಾ? SIT ತಂಡಕ್ಕೆ ಒಂದು ತರಹದ ಕಾನ್ಫಿಡೆನ್ಸ್ ಬರೋದು ಯಾವಾಗ? ಅಸ್ಥಿಪಂಜರ ಸಿಕ್ಕಿದ ಹಾಗೆ ಅದರ ಆತ್ಮವಿಶ್ವಾಸವೂ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ಇನ್ನೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ ಎನ್ನುವಂತಹದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಹಿನ್ನಡೆಯಾಗಬಹುದಾ ತನಿಖೆಗೆ ಎನ್ನುವಂತಹದ್ದು ಕೂಡ ಚರ್ಚೆಗಳಾಗ್ತಾ ಇದೆ. ಹಿನ್ನಡೆಯಾದರೆ ಸಾಕ್ಷಿದಾರ ಇದರಲ್ಲಿ ಆರೋಪಿ ಆಗ್ತಾನ? ನಿಜಕ್ಕೂ ಸಾಕ್ಷಿದಾರ ಹೇಳಿದಂತೆ ಅಸ್ಥಿಪಂಜರ ಸಿಗೋದು ಯಾವಾಗ? ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳು ಈಗ ಹೊರಬೀಳ್ತಾ ಇರುವಂತಹದ್ದು. ದಿನಕ್ಕೊಬ್ಬ ಸಾಕ್ಷಿದಾರ ನಾನೂ ಕೂಡ ಸಾಕ್ಷಿ ಹೇಳ್ತೀನಿ, ನನ್ನನ್ನು ಕೂಡ ತನಿಖೆಗೆ ಒಳಪಡಿಸಿ, ನನ್ನನ್ನು ಸ್ಥಳಕ್ಕೆ ಕರ್ಕೊಂಡು ಹೋಗಿ, ನಾನು ಕೆಲ ಜಾಗಗಳನ್ನು ತೋರಿಸ್ತೀನಿ, ಅಲ್ಲೊಂದಷ್ಟು ಉತ್ಖನನ ಮಾಡಿ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗುತ್ತೆ ಎನ್ನುವಂತಹದನ್ನು ಅನೇಕ ಬಾರಿ ಹಂಚಿಕೊಂಡಿದ್ರು. ಸೊ ಈಗ ಹಳೆಯ ಸಾಕ್ಷಿದಾರನನ್ನೇ ಮುಂದಿಟ್ಟುಕೊಂಡು ತನಿಖೆ ಚುರುಕಾಗಿದೆ. ಆದರೂ ಕೂಡ ಈ ಕ್ಷಣದವರೆಗೂ ಅಸ್ಥಿಪಂಜರಗಳ ಸುಳಿವಿಲ್ಲ. ನಿನ್ನೆ 10-15 ಅಡಿ ಆಳ ಅಗೆಲಾಯಿತು, ಆದರೂ ಕೂಡ ಏನೇನು ಸಿಗಲಿಲ್ಲ. ಸೊ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಕೂಡ ಅಗೆಯುವ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಸಿಗುತ್ತಾ ಅಥವಾ ಸಿಗೋದಿಲ್ವಾ? ಸಾಕ್ಷಿದಾರ ಸುಳ್ಳು ಹೇಳ್ತಿದ್ದಾನ? ಈ ಅರ್ಥಗಳಲ್ಲೂ ಕೂಡ ನಿನ್ನೆಯ ಕಾರ್ಯಾಚರಣೆಯ ನಂತರ ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬಂದಿರುವಂತಹದ್ದು. ಹಾಗಾದರೆ ಇವತ್ತು ಏನಾಗಲಿದೆ? ಕಾರ್ಯಾಚರಣೆಯಂತೂ ಪ್ರಾರಂಭ ಆಗಿದೆ. ನಿನ್ನೆ ಸುದೀರ್ಘವಾದಂಥ ಕಾರ್ಯಾಚರಣೆಯಲ್ಲಿ ಏನು ಸಿಗದೇ ಇದ್ದಾಗ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನು ಸಿಗುತ್ತೆ? ನಿಜಕ್ಕೂ ಗದರಿದೆ ಈ ಒಂದು ವಿಚಾರ. ಧರ್ಮಸ್ಥಳ ಶೋಧ, ಸಿಎಂ ಮಹತ್ವದ ಸುಳಿವು. ಧರ್ಮಸ್ಥಳ ಶೋಧಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಮಹತ್ವದ ಸುಳಿವು. CLP ಸಭೆಯಲ್ಲಿ ಸಿದ್ದರಾಮಯ್ಯ ಮಾತು. CLP ಸಭೆ, SIT ವರದಿ ನೋಡಿ ಶೋಧ ಸ್ಥಗಿತಕ್ಕೆ ಪ್ಲಾನ್. ವರದಿಯನ್ನು ನೋಡಿ ಸ್ಥಗಿತಕ್ಕೆ ಪ್ಲಾನ್. ಇಂದಿನಿಂದಲೇ ಗುಂಡಿ ಅಗೆಯುವ ಕೆಲಸ ನಿಲ್ಲುತ್ತಾ? ಹಾಗಾದ್ರೆ ಇದು CM ಸಿದ್ದರಾಮಯ್ಯರ ಮಹತ್ವದ ನಿರ್ಧಾರ. ಧರ್ಮಸ್ಥಳ ಶೋಧ, ಸರ್ಕಾರದ ಪಾತ್ರ ಏನೂ ಇಲ್ಲ. ಸರ್ಕಾರ ಧರ್ಮಸ್ಥಳದ ವಿರುದ್ಧ ಇಲ್ಲ. ಆರೋಪ ಬಂದಿದೆ, ತನಿಖೆ ನಡೀತಾ ಇದೆ ಅಷ್ಟೇ. ಕಾಂಗ್ರೆಸ್ ಶಾಸಕರ ಬಳಿ CM ಸಿದ್ದು ಹೇಳಿಕೆ ಇದು. CLP ಸಭೆಯಲ್ಲಿ ಈ ತರಹದೊಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಶೋಧ, CM ಸಿದ್ದರಾಮಯ್ಯ ಪ್ರಪ್ರಥಮ ಮಹತ್ವದ ಸಭೆ ಇದು. CLP ಸಭೆಯಲ್ಲಿ CM ಸಿದ್ದರಾಮಯ್ಯನವರು ವರದಿಯನ್ನ ನೋಡಿ ನಿರ್ಧಾರ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಈವರೆಗೂ SIT ಕಾರ್ಯಾಚರಣೆಯಲ್ಲಿ ಏನೇನು ನಡೆದಿದೆ, ಏನೇನು ನಡೆದಿಲ್ಲ ಎಲ್ಲವೂ ಕೂಡ SIT ವರದಿಯಲ್ಲಿ ಉಲ್ಲೇಖಿತ ಆಗಿರುತ್ತೆ. ಅದನ್ನ ಗಮನಿಸಿಕೊಂಡು ಇನ್ನು ಅಗಿಯೋದು ಬೇಡ ಅನ್ನೋ ನಿರ್ಧಾರಕ್ಕೇನಾದ್ರೂ ಬಂದ್ರೆ ಧರ್ಮಸ್ಥಳದ ಗತಿ ಏನು? ಸಾಕ್ಷಿದಾರನ ದೂರಿನ ಗತಿ ಏನು? ಹೆಣವುತ ಪ್ರಕರಣದ ಅವಸ್ಥೆ ಏನಾಗಬಹುದು? ಅರ್ಧಕ್ಕೆ ಕಾರ್ಯಾಚರಣೆ ನಿಂತರೆ ಮುಂದೆ ಅಗೆದರೆ ಸಿಗಬಹುದಾಗಿದ್ದ ಅಸ್ಥಿ ಪಂಜರಗಳ ಕತೆ ಏನಾಗಬಹುದು? CLP ಸಭೆಯಲ್ಲಿ ಸಿದ್ದರಾಮಯ್ಯನವರೊಂದು ಮಾತು ಹೇಳ್ತಾರೆ, SITಯ ವರದಿಯನ್ನು ಗಮನಿಸಿಕೊಂಡು ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ. CLP ಸಭೆಯಲ್ಲಿ ಬಹುತೇಕ ಶಾಸಕರು ಇರ್ತಾರೆ, ಹಾಲಿ ಶಾಸಕರು, ಅವರ ಸಾನ್ನಿಧ್ಯದಲ್ಲೇ ಈ ಮಾತನ್ನು ಹೇಳಿರುವಂತಹದ್ದು. ಹಾಗಾದರೆ SIT ವರದಿಯನ್ನು ನೋಡಿಕೊಂಡು ಶೋಧವನ್ನು ಸ್ಥಗಿತ ಮಾಡುವಂಥ ಪ್ಲಾನ್ ಏನಾದರೂ ಸರ್ಕಾರ ಇಟ್ಕೊಂಡಿದ್ಯಾ? ಈಗಾಗಲೇ ವಿರೋಧ ಪಕ್ಷದ ತರಾಟೆ, ಅನೇಕ ವರ್ಗದ ವಿರೋಧತೆಯ ನಡುವೆಯೂ ಕೂಡ SITಯನ್ನು ರಚನೆ ಮಾಡಿದೆ ಸರ್ಕಾರ. SIT ರಚನೆಗೂ ಅನೇಕ ಸವಾಲುಗಳು ಎದುರಾಗಿತ್ತು. SIT ತನಿಖೆ ಬೇಡ, ಮಂಗಳೂರು ಪೊಲೀಸರಿಂದನೇ ತನಿಖೆ ಮಾಡೋಣ. ಸೊ ಹೀಗೆ ಸಾಕಷ್ಟು ಅಭಿಪ್ರಾಯಗಳು ಬಂದಾಗಲೂ ಕೂಡ ಅದರ ವಿರುದ್ಧವಾಗಿ ಸರ್ಕಾರ SITಯನ್ನು ರಚನೆ ಮಾಡ್ತು. ರಚನೆ ಮಾಡಿದ ನಂತರ SITಗೆ ಸಿಕ್ಕಿದ್ದ ಸಾಕ್ಷಿಗಳು ಏನೇನೂ ಇಲ್ಲ. ಸೊ ಹಿಂಗಿದ್ದಾಗ SITಯ ವರದಿಯನ್ನು ನೋಡಿಕೊಂಡು ನಾವು ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥ ಅರ್ಥದಲ್ಲಿ CLP ಸಭೆಯಲ್ಲಿ ಸಿದ್ದರಾಮಯ್ಯನವರು
ಮಾತನಾಡಿರುವಂತಹದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ಕಾಂಗ್ರೆಸ್ನ ಅನೇಕ ಹಾಲಿ ಶಾಸಕರು ಕೂಡ ಆ ಸಭೆಯಲ್ಲಿದ್ದರು, CLP ಸಭೆಯಲ್ಲಿ. ಆ ಸಭೆಯಲ್ಲಿ CM ಸಿದ್ದರಾಮಯ್ಯ ಮಹತ್ವದ ಸುಳಿವೊಂದನ್ನು ಕೊಟ್ಟಿದ್ದಾರೆ. ಅದೇನೆಂದ್ರೆ, ಗುಂಡಿ ಅಗೆಯುವಂತಹ ಕಾರ್ಯಗಳು ನಡೀತಾ ಇದೆ, ಆದರೆ SITಯ ಮಧ್ಯಂತರ ವರದಿ ಸಲ್ಲಿಕೆ ಆಗೋದಿಲ್ಲ ಅಂತ ಹೇಳಿ ಜಿ ಪರಮೇಶ್ವರ್ ಹಿಂದೆನೇ ಕ್ಲಾರಿಟಿ ಕೊಟ್ಟರು. ಆದರೆ ಕಾರ್ಯಾಚರಣೆ ನಡೀತಿರ್ಬೇಕಾದ್ರೇ SIT ವರದಿಯನ್ನು ಕೊಡುತ್ತಾ, ಆ ವರದಿಯನ್ನು ಆಧರಿಸಿಕೊಂಡು CM ಸಿದ್ದರಾಮಯ್ಯ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಸರ್ಕಾರ ಒಂದು ವೇಳೆ SIT ತನಿಖೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಗತಿ ಏನು? ಹೆಣವುತ ಪ್ರಕರಣದ ಕಥೆ ಏನಾಗಬಹುದು? ಹಳ್ಳ ಹಿಡಿಯುತ್ತಾ ಈ ಪ್ರಕರಣ? ಇನ್ನಿತರೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಜನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸರ್ಕಾರವು ಕೂಡ ಒಂದು ವೇಳೆ SIT ತನಿಖೆಯನ್ನು ಅರ್ಧಕ್ಕೆ ಸ್ಥಗಿತ ಮಾಡಿದ್ರೆ ನಿಜಕ್ಕೂ ಕೂಡ ಈ ಹೆಣಹುತ ಪ್ರಕರಣ ಡೈವರ್ಟ್ ಆಗುತ್ತೋ ಆತಂಕ, ಒಂದು ಕಡೆ ಭಯ ಜನರಲ್ಲಿ. ಏನಾಗಬಹುದು? ಸಾಕ್ಷಿದಾರ ಆರೋಪಿ ಆಗಬಹುದಾ? ಇನ್ನು ಬೇರೆ ಬೇರೆ ಹೊಸ ಹೊಸ ಸಾಕ್ಷಿದಾರಗಳು ಕೂಡ ಪ್ರತ್ಯಕ್ಷಗೊಂಡಿದ್ದಾರೆ. ಸೊ ಜಯಂತು, ಹೀಗೆ ಬೇರೆ ಇನ್ನಿತರರು, ನಾವು ಕೂಡ ಆ ಸ್ಥಳಕ್ಕೆ ಕರ್ಕೊಂಡು ಹೋದರೆ ನಾವು ಕೂಡ ಜಾಗವನ್ನು ತೋರಿಸ್ತೀವಿ ಅನ್ನುವಂಥ ಸಾಕ್ಷ್ಯ. ಸೊ ಹೀಗೆ ಎದುರು ಬಂದಿರುವಂತಹ ಸಾಕ್ಷ್ಯಗಳಿಗೆಲ್ಲರಿಗೂ ಕೂಡ ಭಯ ಹುಟ್ಟುತ್ತಾ ಇದೆಯಾ? SIT ತನಿಖೆ ಅರ್ಧಕ್ಕೆ ನಿಂತು ಹೋದರೆ ಸಾಕ್ಷಿದಾರರು ಅಪರಾಧಿಗಳಾಗಬಹುದು. ಸೊ ಮುಂದಿನ ಕತೆ ಏನು ಅಂಥೇಳಿ ಸಾಕ್ಷಿದಾರರು ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.